ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಸಂಜೆ ಸೂರ್ಯನು ನಾಳೆ ಬರುವನೆಂದು ಹೇಳಿ ಮನೆಗೆ ಹೊರಟಿದ್ದ. ಇನ್ನು ಗೌರವ್ ಕೂಡ ಮನೆ ಕಡೆ ಹೋಗಲು ಕಾರ್ ಏರಿ ಬೇಕೆಂದೇ ಕುಮುದಾಗೆ ಡ್ರಾಪ್ ಕೊಡ್ಲಾ ಎಂದು ಕೇಳಿ ಅವಳಿಗೆ ಇನ್ನಷ್ಟು ಹತ್ರ ಆಗಿದ್ದ. ಎಂದೆಲ್ಲದ ಅವನ ಈ ಬದಲಾವಣೆಗೆ ಕುಮ್ಮು ದಿಲ್ಖುಷ್. ಆದರೆ ಈ ಬದಲಾವಣೆಗೆ ಚಂದು ಕತೆ ಯಾಕೆ ಕೇಳ್ತೀರಾ? ಅವಳಂತೂ ಅಜ್ಜ ಅಜ್ಜಿ ಬಳಿ ಚಾಡಿ ಹೇಳಿ ಹೇಳಿ ಕಿವಿ ತೂತ್ ಬೀಳಿಸಿದ್ಲು. ನಾನೇನು ಬೇಕು ಅಂತ ತಪ್ಪು ಮಾಡ್ತೀನಾ? ಏನೋ ಗೊತ್ತಿಲ್ಲದೆ ಮಾಡ್ತೀನಿ, ಅದಕ್ಕೆ ಇಷ್ಟೊಂದು ಕೋಪ ಯಾಕೆ ನಿಮ್ಮ ಮಂಡಕ್ಕೆ ಮೊಮ್ಮಗನಿಗೆ ಎನ್ನುತ್ತಾ ಅಜ್ಜಿಯ ಮುಂದೆ ಕೈ ಮುಂದೆ ಮಾಡಿ ಪ್ರಶ್ನಿಸಲು ಅವ್ರು ಏನು ತಾನೇ ಹೇಳ್ತಾರೆ, ಎಲ್ಲದಕ್ಕೂ ತಲೆ ಆಡಿಸಿದ್ರು. ಏನೋ ಪಾಪ, ನನ್ನ ಹೆಂಡತಿ ಅನ್ನೋ ಕರುಣೆನೇ ಇಲ್ಲ ರಾಮನಗರದ ರಾವಣನಿಗೆ ಎಂದು ಅಜ್ಜನ ಮುಂದೆ ನರ್ತನ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ತೆಪ್ಪಾಗಿದ್ರು. ನಾನೇನಾದರೂ ಮತ್ತೆ ಮಾಡಿದ ತಪ್ಪೆ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಇವಳು ಎಷ್ಟು ಬಾರಿ ಹೇಳಿದ್ರು ಮಾಡಿದ್ದ ಮಾಡ್ತಾಳೆ ಅಂತ ಬೈಲಿ ಒಪ್ಕೋತೀನಿ. ಅದು ಬಿಟ್ಟು ಏನೂ ಅರಿಯದ ಮುಗ್ಧ ಮನಸ್ಸಿನ ಹುಡುಗಿಗೆ ಹೀಗೆ ಮಾಡೋದು ಸರಿನಾ? ಹೇಳಿ ಅಜ್ಜಿ, ಹೇಳಿ ಅಜ್ಜ ಎಂದು ಕಿರ್ಚಾಡಿದ್ಲು. ಆದರೆ ಅವರಂತೂ ಉಸಿರು ಬಿಡ್ತಿಲ್ಲ. ಚಿಕ್ಕಿ ಚಿಕ್ಕಿ ಚಿಕ್ಕು ಕಮ್ಮಿಂಗ್ ಎಂದು ಓಡಿ ಬಂದು ನುಡಿದ ಇಂಚು ಮಾತಿಗೆ ಮಾಡಿ ಮೇಲೆ ಚೂಟ್ ನಮ್ಮ ಹುಡುಗಿ. ಪಾಪ ಭಯ, ಅವನೇನಾದರೂ ನೋಡಿ ಮತ್ತದೇ ಸಂಗೀತ ತರದ್ರೆ ಅನ್ನುವ ಗೊಂದಲ. ಮನೆಯೊಳಗಡೆ ಬಂದವ ಅಜ್ಜ ಅಜ್ಜಿ ಮುಖ ನೋಡಿಯೇ ಅರಿತನು ಹುಡುಗಿ ಅವರನ್ನು ಬಹಳ ಕಿಚಾಯಿಸಿದ್ದಾಳೆ ಅಂತ. ಗೊತ್ತಾಗಲ್ವಾ ಅವನಿಗೆ? ಹಾಗೆ ಇಂಚುಗಾಗಿ ತಂದಿದ್ದ ಚಾಕ್ಲೇಟ್ ಕೊಟ್ಟು ಅವಳಿಂದ ಎಲ್ಲ ಮಾಹಿತಿ ಪಡೆದು, ಈಗ ವಾತಾವರಣವು ಘೋರವಾಗಿದೆ, ಅದನ್ನು ಸರಿಪಡಿಸಲು ತಾವೇನನ್ನ ಸರ್ಕಸ್ ಮಾಡಬೇಕು ಎನ್ನುತ್ತಾ ರೂಮಿಗೆ ಬರಲು ಮುಖದ ತುಂಬ ಬೆಡ್ಶೀಟ್ ಒದ್ದು ಮಲಗಿದ್ದಳು M3. ಮಾಡ್ತಿರುವುದು ನಾಟಕವೆಂದು ಅರಿತವ ಸ್ನಾನಕ್ಕೆಂದು ಹೋದನು. ಈ ಬೀಚಿಗೆ ಮುಖ ಹೇಗೆ ತೋರಿಸೋದು? ಮತ್ತದೇ ಬೈಗುಳ ಕೇಳಬೇಕಾ? ನಂದೊಳ್ಳೆ ಕತೆ ಆಯಿತು, ರಾಯರೇ ಕಾಪಾಡಿ ಎಂದು ಬೆಡ್ಶೀಟ್ ಒಳಗಡೆಯೇ ಮಾತಾಡ್ತಿದ್ದವಳ ಪಿಸು ಪಿಸು ಅವನ ಕಿವಿಗೆ ಬೀಳ್ತಿದ್ದು. ಆದರೆ ಅರ್ಥ ಆಗ್ತಿರ್ಲಿಲ್ಲ. ನನಗೆ ಊಟ ಬಡಿಸೋರು ಯಾರು? ಗಡುಸಾಗಿ ಕೇಳ್ದ. ಆದರೆ ಮಲಗಿದ್ದವಳಂತೆ ನಟಿಸುತ್ತಿದ್ದವಳು ಏನೂ ಉತ್ತರಿಸಲಿಲ್ಲ. ಗಂಡನಿಗೆ ಊಟ ಬಡಿಸೋಕ್ಕೂ ಕಷ್ಟನಾ? ಓಕೆ ಫೈನ್, ನಾನೇ ಬಡಿಸ್ಕೊಂಡು ತಿಂತೀನಿ. ಈ ಖುಷಿಗೆ ಹೆಂಡತಿ ಬೇರೆ ಕೇಡು ಎಂದವ ಬಾಗ್ಲು ತೆರೆದು ಹೆಜ್ಜೆ ಶಬ್ದ ಮಾಡಿದ್ದ ಹೋಗೋವಂತೆ. ಅವನು ಹೋದ ಎಂದು ತಿಳಿದು ಬೆಡ್ಶೀಟ್ ತೆರೆದವಳು, ಹೆಂಡತಿ ಕೇಡ? ನಿಮಗೆ ಬಡಿಸೋಕೆ ನಾವು ತಯಾರಿದ್ದೇವೆ, ನೀವೇ ತಾನೇ ನಿನ್ನೆ ಡ್ರಾಮಾ ಮಾಡಿದ್ದು ಎಂದು ಬಾಗ್ಲತ್ತ ನೋಡಲು ಅವನಿನ್ನೂ ಹೋಗೇ ಇಲ್ಲ. ನೋಡಿದವಳು ಮತ್ತೆ ಬೆಡ್ಶೀಟ್ ಒದ್ದಲು ಅವಳ ಬಳಿ ಬಂದವ, ಊಟ ಕೊಡಲ್ವಾ ಕೇಳ್ದ. ಬೆಡ್ಶೀಟ್ ತೆರೆದು ಅವನತ್ತ ನೋಡಿ, ನೀವು ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಬಡಿಸ್ಕೊಂಡು ತಿಂತೀರಾ? ಎರಡೆರಡು ಪ್ಲೇಟ್ ಬೆಳಗೋಕೇನು ಬೇಜಾರಿಲ್ಲ, ಆದರೂ ನನ್ನ ಕೈಯಿಂದ ತಿನ್ನಲ್ಲ ಅಲ್ವಾ ಎನ್ನಲು, ಈಗ ನೀನೇ ಬಡಿಸ್ಬಾ ಕರ್ದ. ಹ್ಞೂ ಬರಲ್ಲ ಎಂದು ಮಲಗಿದ್ದವಳ ಹಿಡಿತದಿಂದ ಬೆಡ್ಶೀಟ್ ಬಡಿದವ ಅವಳ ಸನಿಹಕ್ಕೆ ಬಂದಿದ್ದ. ನಿಮ್ಮ ಮೆದುಳಿಗೆ ಈಗ ರೋಗ ಸರಿ ಹೋದಂತಿದೆ ಎಂದು ಒಳಗಡೆಯೇ ಅರ್ಧ ಪದಗಳನ್ನು ನುಂಗಿದ್ದಳು. ಏನದು? ಬಾಯ್ಬಡ್ಕಿ, ಜೋರಾಗಿ ಮಾತಾಡು ಎನ್ನುತ್ತಾ ಅವಳ ಕೈ ಹಿಡಿದು ಮೇಲೆ ಇಳಿಸಲು, ಬಿಡಿ ನನ್ನ, ಊಟ ಬಡಿಸ್ತೀನಿ ಎಂದು ಸಿಡುಕುತ್ತಾ ಬಾಗ್ಲತ್ತ ಹೋದಳು. ಬಾಯ್ಬಡ್ಕಿ, ಏನು ಊಟಕ್ಕೆ ಕೇಳ್ತಾ ಹಿಂದೆ ಬಂದಿದ್ದ. ಅವನು ಅವಳ ಜೊತೆ ಬರ್ತಿದ್ದಿದ್ದು ನೋಡಿಯೇ ಅಜ್ಜ ಅಜ್ಜಿ ಇಂಚು ಜೊತೆ ಪರಾರಿಯಾದರು. ಟೇಬಲ್ ಬಳಿ ಬಂದವಳು ಚೇರ್ ಎಳೆದು ಕೂತ್ಕೊಳ್ಳಿ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ್ದಳು. ಹಾಗೆ ಟೇಬಲ್ ಮೇಲೆ ತಟ್ಟೆ ಇಟ್ಟು ಚಪಾತಿ, ಕ್ಯಾರೆಟ್ ಪಲ್ಯ ಜೊತೆಗೆ ಅವನಿಷ್ಟದ ಕ್ಯಾರೆಟ್ ಹಲ್ವಾ ಮುಂದಿಟ್ಟಳು. ಓ, ನನಗಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ಯಾ M3 ಎಂದವನಿಗೆ. ಇಲ್ಲ, ಕ್ಯಾರೆಟ್ ಜಾಸ್ತಿ ಇತ್ತು, ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ರಾಜಪ್ಪನ ಕೈಯಲ್ಲಿ ಮಾಡಿಸ್ದೆ ಎಂದು ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದವ, ನೀನು ಮಾಡು ಊಟ ಎನ್ನಲು, ಬೇಕಿದ್ರೆ ನೀವೇ ನನ್ನ ಪಾಲು ಕೂಡ ತಿನ್ನಿ, ಬೆಳಿಗ್ಗೆ ನೀವು ಬಡಿಸಿದ ಹಬ್ಬದ ಅಡುಗೆ ನನಗಿನ್ನೂ ಜೀರ್ಣಿಸ್ಕೊಳ್ಳೋಕೆ ಆಗ್ತಿಲ್ಲ ಎನ್ನುತ್ತಾ ಅಲ್ಲಿಂದ ಹೊರಟಳು. ಬಾಯ್ಬಡ್ಕಿ, ಬಾಯಲ್ಲಿ ಕರೆದನು. ಆದರೆ ಅವನ ಮಾತು ಕೇಳುವ ತಾಳ್ಮೆ ಇರದೆ ಹೊರಗಡೆ ಗಾರ್ಡನ್ ಕಡೆಗೆ ಸಾಗಿದ್ಲು. ನಮ್ಮ ಗೌರವ ಬಯೋ ಮಾತುಗಳು ಜೀರ್ಣಿಸಿಕೊಳ್ಳೋಕೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಅಲ್ವಾ? ಹಾಗೆ ಆಗಿತ್ತು ಈಗಲೂ. ಆಕಾಶದಲ್ಲಿದ್ದ ಚಂದಿರನ ನೋಡಿ, ಮದುವೆ ಆಗಬಾರ್ದು, ಈ ಥರ ಏರಿ ಮೇಲೇರಿ ಕೇರಿ ಕೆಳಗಿಳಿಯೋ ಎನ್ನಾರ ಗಂಡನಂತ ಗಂಡನನ್ನು ಮದುವೆ ಆಗಲೇಬಾರ್ದು. ಒಮ್ಮೆ ದೊಡ್ಡ ವಿಚಾರವನ್ನು ಚಿಕ್ಕದನ್ನು ದೊಡ್ಡದಾಗಿ ಮಾಡು ಕಪ್ಪಿ ಮುಂಡೆದನ್ನು ಮದುವೆ ಆಗಲೇಬಾರ್ದು ಎನ್ನುತ್ತಿದ್ದವಳ ಧ್ವನಿಗೆ, ಆಗಲೇಬಾರ್ದು, ಮದುವೆ ಆಗಲೇಬಾರ್ದು, ಗಂಡನ ಮನಸ್ಥಿತಿ ಅರಿಯದ ಹೆಂಡತಿನ ಮದುವೆ ಆಗಬಾರ್ದು ಎನ್ನುತ್ತಾ ಗೌರವನ ಧ್ವನಿ ಕೇಳಿತ್ತು. ಊಟ ಮಾಡೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿತ್ತು ಅಂತ ಕೇಳಿ ಕೆಸರು ಕೊಪ್ಪೆ ಕತ್ತೆಗೆ ಎಂದವಳು. ಕ್ಷಮಿಸಿ, ಇನ್ಮೇಲೆ ಈ ಥರ ಮಾತಾಡೋದಿಲ್ಲ ಎಂದು ಹೋಗುತ್ತಿದ್ದವಳ ಕೈ ಹಿಡಿದು ತನ್ನೆಡೆಗೆ ಎಳೆದವ, ಈ ಥರ ಮಾತಾಡದೆ ಇದ್ರೆ ಹುಚ್ಚ ಆಗ್ಬಿಡ್ತೀನಿ, ನಿನ್ನ ಪಿಡಿಗೋರಿಲ್ಲ ಎಂದ.
ಹೌದಂತೆ, ಬೆಳಿಗ್ಗೆ ಮಂಗಳಾರತಿ ಮಾಡಿ ಈಗ ಮಹಾ ಮಂಗಳಾರತಿ ಮಾಡೋ ಪ್ಲಾನ್ ಇರಬೇಕು ಈ ಮತ್ತಿಕೆರೆ ಮನ್ಮಥನಿಗೆ ಎಂದು ನಾಲಿಗೆ ಕಚ್ಚಿದವಳು, ಛೇ, ಈ ಥರ ಮಾತಾಡಬಾರ್ದು ಅಂದ್ಕೊಂಡ್ರು ನಾಲ್ಗೆ ಉಡುತ್ತೆ ಎನ್ನಲು ನಕ್ಕನು. ಶಿ ಮೆಳ್ಳಿಗೆರೆ ಮೆಂಟಲ್ ಗಿರಾಕಿಗೆ ಯಾಕೆ ನಗು ಅಂತ ಗೊತ್ತಾಗಿಲ್ಲ ಎನ್ನಲು ಅವಳ ಮೂಗನ್ನ ಒಮ್ಮೆ ಹಿಂಡಿದವ. ಈ ಥರ ನೀನು ಮಾತಾಡಿಲ್ಲ ಅಂದರೆ ನನ್ನ ಕಿವಿಗಳಿಗೆ ಬೋರ್ ಅನ್ಸುತ್ತೆ ಕಣೆ ಮಧುಗಿರಿ ಮಾಲಿನಿ ಎಂದವನಿಗೆ. ಮಾಲಿನಿನ? ಯಾರದು? ನಿಮ್ಮ ಲಿಸ್ಟ್ನಲ್ಲಿರೋ ಹುಡುಗಿರ ಪೈಕಿ ಡಯಾನ ಬಿಟ್ಟರೆ ಮಾಲಿನಿ ಬೇರೆನಾ? ಮುಂದೆ ಇನ್ಯಾರು ಬರ್ತಾರೆ ಹೇಳಿ? ಎಲ್ಲ ದೆವ್ವಗಳ ಹೆಸರೇನಾ? ಮಾಡ್ರಲ್ಲಿ ಮೋಹಿನಿ, ಕುಂಟರಾಯಣಪುರದ ಕಾಮಿನಿ, ದೊಡ್ಡ ಆಲದ ಮರದ ಡಾಕಿನಿ, ಶಿರಸಿ ಶಾಕಿನಿ ಎಂದು ಲಿಸ್ಟ್ ಕೊಡುತ್ತಿದ್ದವಳ ಮಾತಿಗೆ ಅದಾಗಲೇ ಸೋತಿದ್ದವ ಮೆಲ್ಲನೆ ಸಿಹಿ ಮುತ್ತಿಟ್ಟಿದ್ದ ಅವಳ ಕೆನ್ನೆಗೆ. ತನ್ನ ಕೈಯಲ್ಲಿ ಕೆನ್ನೆ ಕಿತ್ತೋಗುವಷ್ಟು ಉಜ್ಜಿದವಳು, ಸಾಕೆ ಸಾಕು ಬಾಯ್ಬಡ್ಗಿ, ನನಗೆ ನಿನಗಿಂತ ನಿನ್ನ ಕೆನ್ನೆನೇ ಇಷ್ಟ, ಅದಕ್ಕೇನಾದರೂ ಆದರೆ ನಂಗೆ ತಡೆಯೋಕ್ಕಾಗಲ್ಲ. ಯು ನೋ ವಾಟ್, ಐ ಲವ್ ಯುವರ್ ಚೀಕ್ಸ್ ಎಂದು ಮತ್ತೊಂದು ಮುತ್ತಿಟ್ಟಿದ್ದ. ಐ ಹೇಟ್ ಯುವರ್ ಕಿಸ್ ಎಂದು ಉಜ್ಜಿದ್ದು. ಸದ್ಯಕ್ಕೆ ಬಾತ್ರೂಮ್ನಲ್ಲಿಲ್ಲ, ಇದ್ದಿದ್ರೆ ಸೋಪ್ ಶಾಂಪು ಎಲ್ಲವೂ ಹಾಕಿ ಸ್ನಾನ ಮಾಡ್ತಿದ್ಲು ಏನೋ. ಹಾಗೆ ಅವಳನ್ನು ಬಿಗಿದಪ್ಪಿದವ. ನೀನು ಬಿಳಿ ಗೌರಿ ಇಲ್ಲ, ಅಚಾನಕ್ಕಾಗಿ ಆ ರೀತಿ ಆಡ್ತಿದ್ದೆ ಅಂದರೆ ಏನೋ ಇದೆ ಅಂತ ಅನುಮಾನ ಬರಲಿಲ್ವಾ ನಿನಗೆ? ಸಂಪತ್ತಿನ ಸವಾಲ್ ಮಂಜುಳಾ ಕೇಳ್ದ. ಕೆನ್ನೆ ಉಚ್ಚುತ್ತಲೇ, ನಿಮಗೆ ಆಗಾಗ ದೊಡ್ಡ ದೊಡ್ಡ ರೋಗ ಬರುತ್ತೆ ಅಂತ ಗೊತ್ತಿತ್ತು, ಅಚಾನಕ್ಕಾಗಿ ಮಹಾನ್ ದೊಡ್ಡ ರೋಗ ಬಂದರೆ ಹೇಗೆ ಗೊತ್ತಾಗಬೇಕು? ಯುದ್ಧಕಾಂಡದ ರಣಧೀರ ಕೇಳಿದ್ಲು. ನಿನ್ನ ಮೇಲೆ ಕೋಪ ಇತ್ತು ನಿಜ, ಅದು ಚೂರು ಆ್ಯಕ್ಟಿಂಗ್ ಮಾಡೋಕ್ಕೆ ರಿಹರ್ಸಲ್ ಮಾಡಿದೆ ಕಣೆ ರಾಮಾಚಾರ್ಯ ದುರ್ಗಿ ಎನ್ನುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆ ಅಂಟಿಸಿದ್ದ. ಅದೇನು ರಿಹರ್ಸಲ್? ನೀವೇನಾದರೂ TV ಸೀರಿಯಲ್ ಅಥವಾ ಸಿನಿಮಾ ಮಾಡ್ತೀರಾ? ಈ ಮುದ್ದು ಹೆಂಡತಿಯನ್ನು ನೋಡಿ ವಿಲ್ಲನ್ ಥರ ಆಡೋ ಟಗರು ನೀವು ಎಂದವಳ ಮಾತಿಗೆ ನಕ್ಕವ. ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು, ಹಾಗೆ ಪ್ರೀತಿನ ಪ್ರೀತಿಯಿಂದಲೇ ದೂರ ಮಾಡಬೇಕು, ಮತ್ತೆ ಬೇರೆಯವರ ಪ್ರೀತಿಗೆ ದ್ರೋಹ ಮಾಡದಂತೆ ಪಾಠ ಕಲಿಸ್ಬೇಕು ಕಣೆ ಮನಮೆಚ್ಚಿದ ಹುಡುಗಿ ಎಂದು ಅವಳಿಗೆ ಅರ್ಥ ಆಗದಂತೆ ಉತ್ತರಿಸಿದ್ದ. ಪ್ರೀತಿಯಿಂದ ದೂರನ ಅಂದರೆ ನನ್ನ? ಯಾಕೆ? ನಾವೇನು ತಪ್ಪು ಮಾಡಿದ್ದು? ಏನಾಗಿದೆ ನಿಮಗೆ ಕೌರವ ಎಂದು ಬೆಪ್ಪಾದವಳಿಗೆ. ನಮ್ಮ ಸಮರ್ಥ್ಯ ಆಗಿರೋ ಮೋಸ ನೋಡಿಲ್ವಾ? ಅವನಿಗಾದ ಮೋಸ ಬೇರೆ ಯಾರಿಗೂ ಆಗಬಾರ್ದು. ಆ ಕುಮುದ ಮಾಡಿರೋ ಪ್ರೀತಿ ನಾಟಕಕ್ಕೆ ಅವನ ಲೈಫ್ ತ್ಯಾಗ ಮಾಡೋಕ್ಕೆ ಹೋಗಿದ್ದ. ಅವನನ್ನು ಅವಳು ಪ್ರೀತಿ ಮಾಡ್ತೀನಿ ಅಂತ ತಾನೇ ಮೋಸ ಮಾಡಿದ್ದು ಎಂದ. ಹೌದು ಎಂದಳು. ಅದಕ್ಕೆ ಈಗ ನಾನು ಪ್ರೀತಿಯ ಹೊಸ ಆಟ ಶುರು ಮಾಡಿದ್ದೇನೆ. ಯಾವ ಪ್ರೀತಿಯಿಂದ ಮೋಸ ಮಾಡಿದ್ಲು ಅದೇ ಪ್ರೀತಿಯಿಂದ ಅವಳನ್ನು ಮೋಸ ಮಾಡ್ತೀನಿ. ಅವಳಿ ಪಾಠ ಕಲಿಸೋ ಪ್ಲಾನ್. ಅದಕ್ಕೆ ಮುನ್ನುಡಿ ಬರಿಬೇಕಿತ್ತು. ನಿನ್ನ ಜೊತೆ ಜಗಳ ಆಡಿ ಮುಖ ಗಂಟಿಕ್ಕೊಂಡು ಹೋಗಿದ್ದೆ ಅಷ್ಟೆ ಎಂದವನ ಮಾತಿಗೆ ತೃಪ್ತಿ ಪಡುತ್ತಾ, ಅಂದರೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಈ ಆನೆಕಲ್ ಆಡುಗೆ ಎಂದು ಅವನ ಎರಡೂ ಹೆಗಲ ಮೇಲೆ ತನ್ನ ಕೈ ಊರಲು ಅವಳ ನಡುವಿಗೆ ಕೈ ಸೇರಿಸಿದವ. ಕೋಪ ಇದೆ ಕಣೆ, ಆದರೆ ಈ ಬಾರಿ ಕ್ಷಮೆ ಕೊಟ್ಟಿದ್ದೀನಿ. ನಮ್ಮ ಮಧ್ಯೆ ಇರೋ ಈ ಪ್ಲ್ಯಾನ್ ಆ ನಿನ್ನ ಪುಕ್ಸಟ್ಟೆ ಅಣ್ಣನಿಗೂ ತಿಳಿಬಾರ್ದು. ಗೊತ್ತಾದರೆ ನಿನ್ನ ನನ್ನ ಮಧ್ಯೆ ಮಿಡಿದ ಶ್ರುತಿ ದಾರಿ ತಪ್ಪುತ್ತೆ. ಆಮೇಲೆ ನಿನ್ನ NRI ಗಂಡ ಐ ವಿಲ್ಲನ್ ಅಂತ ಕರೆಸ್ಕೊಳ್ತಾನೆ ಎನ್ನುವಾಗಲೇ, ಅಂದರೆ ಇನ್ಮೇಲೆ ನಿಮ್ಮನೆ ಆಫೀಸ್ ರವೀಂದ್ರ ಕಲಾಕ್ಷೇತ್ರ ಆಗುತ್ತಾ ಪ್ರಿಯತಮ ಎನ್ನಲು. ಹೌದು ಪ್ರಿಯತಮೆ, ಅದೆಲ್ಲ ಬರೀ ಕಟ್ಟುಕತೆ, ನಮ್ಮ ಪ್ರೇಮ ಕತೆ ಇರೋ ಥರವೇ ಇರುತ್ತೆ ಎಂದು ತನ್ನ ಬಾಹುವಿನಲ್ಲೇ ಹೊತ್ತವ ಟೇಬಲ್ ಬಳಿ ತಂದು ಕೂಡಿಸಿ ಊಟ ಮಾಡಿಸಿ ಅವಳ ಮನಸ್ಸಿನಲ್ಲಿದ್ದ ನೋವನ್ನು ಮರೆಸಿದ್ದ. ಎಲ್ಲವನ್ನ ನೋಡ್ತಿದ್ದ ಅಜ್ಜ, ನೋಡಿದ್ಯ ವಸು, ಅದಕ್ಕೆ ಹೇಳಿದ್ದು ನಾವು ಮಧ್ಯ ಹೋಗೋದು ಬೇಡ ಅಂತ ಎನ್ನಲು. ನೀವು ಬಿಡಿ, ನಿಮ್ಮ ಬುದ್ಧಿಯೇ ನಿಮ್ಮ ಮೊಮ್ಮಗನಿಗೆ ಎಂದು ಅವರತ್ತ ನೋಡಿ ನಾಚಿ ಹೋದರು ಅಜ್ಜಿ. ತಿಳಿತಲ್ವಾ ಗೌರವನ ಅಸಲಿ ಆಲೋಚನೆ ಏನು ಅಂತ? ಕುಮುದ ಬಳಿ ಪ್ರೀತಿಯ ನಾಟಕ ಆಡೋದು. ಈ ಸತ್ಯ ಪುಕ್ಸಟ್ಟೆ ಅಣ್ಣನಿಗೂ ಹೇಳಬೇಡ ಅಂತ ಗೌರವ. ಆದರೆ ಜೋಡಿಗೆ ತಿಳಿಸದೆ ನಾನು ನಿಮ್ಮ ಬಳಿ ಹೇಳ್ತಿದ್ದೀನಿ ಅಷ್ಟೆ. ಮತ್ತೆ ಕತೆ ಮುಂದುವರಿಯುತ್ತೆ, ನೋಡೋಣ. ಈ ಗಂಡ ಹೆಂಡತಿ ಸರ್ಕಸ್ನಲ್ಲಿ ಯುವ ಹುಚ್ಚ ಆಗದೆ ಇದ್ರೆ ಸಾಕು. ಪಾಪ ಅವನೊಂಥರ ದೇವ್ರು ಕೊಟ್ಟ ತಂಗಿ ಅಂತ ತುಂಬ ಬೇಗ ಫೀಲ್ ಆಗಿಬಿಡ್ತಾನೆ ಅಲ್ವಾ. ಇನ್ನು ಕುಮುದ ಕತೆ ದೇವರೇ ಕಾಪಾಡಬೇಕು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.